ಓಂ ಶ್ರೀ ಲಕ್ಷ್ಮೀ ನೃಸಿಂಹಾಯ ನಮಃ. ಶ್ರೀ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ 4ನೇ ಶ್ಲೋಕದ ಅರ್ಥ. ಸಂಸಾರಕೂಪಮತಿಘೋರಮಗಾಧಮೂಲಂ ಸಂಪ್ರಾಪ್ಯ ದುಃಖಶತಸರ್ಪಸಮಾಕುಲಸ್ಯ ದೀನಸ್ಯ ದೇವಕೃಪಣಾಪದಮಾಗತಸ್ಯ ಶ್ರೀಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರಕೂಪಮತಿಘೋರಮಗಾಧಮೂಲಂ. ಸಂಸಾರದ ವರ್ಣನೆಯನ್ನು ಹೀಗೆ ಮಾಡ್ತಾರೆ ಆಚಾರ್ಯರು. ಅಗಾಧವಾದಂಥದ್ದು, ಅತ್ಯಂತ ಭೀಕರವಾದಂಥದ್ದು ಸಂಸಾರ. ಯಾಕೆ ಅಂತಂದರೆ ಇದರ ಆಳ ಅಗಲ ಗೊತ್ತೇ ಇಲ್ಲ. ಯಾವಾಗ ಜನ್ಮ ಆಯಿತು, ಯಾವಾಗ ಇದಕ್ಕೆ ಮುಕ್ತಿ ಅನ್ನುವಂಥದ್ದು ಬಹಳ ರಹಸ್ಯವಾಗಿರುವಂಥದ್ದು. ಭಗವಂತ ಹುಟ್ಟನ್ನು ಬೇಕಾದರೆ ನಾವು ಬರೆದಿಡಬಹುದು, ಆ ಹುಟ್ಟಿಗೆ ಒಂದು ದಿನಾಂಕವನ್ನು ಗುರುತಿಸಬಹುದು, ಅದನ್ನು ಮಾತ್ರ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಮರಣ ಯಾವಾಗ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ, ಅದನ್ನು ಅತ್ಯಂತ ರಹಸ್ಯವಾಗಿಟ್ಟಿದ್ದಾನೆ. ಹಾಗಾಗಿ ಅತ್ಯಂತ ಅಗಾಧವಾದಂತಹ ಭೀಕರವಾದಂತಹ ಸಂಸಾರ ಎನ್ನುವಂತಹ ಕೂಪ ಅಂತಂದರೆ ಬಾವಿ ಅಂತರ್ಥ. ಆ ಬಾವಿಯಲ್ಲಿ ನಾನು ಬಿದ್ದುಬಿಟ್ಟಿದ್ದೀನಿ, ಒಳಹೊಕ್ಕಿದ್ದೀನಿ. ನನ್ನನ್ನು ಅನೇಕ ರೀತಿಯಾದಂತಹ ದುಃಖಗಳು ಆವರಿಸಿಬಿಟ್ಟಿದ್ದಾವೆ. ಸಂಪ್ರಾಪ್ಯ ದುಃಖ ಶತಸರ್ಪ ಸಮಾಕುಲಸ್ಯ. 100 ಸರ್ಪಗಳು ಸುತ್ತುವರೆದಿದ್ದಾವೆ. ಸರ್ಪಗಳು ಅಂತಂದರೆ ವಿಷಜಂತುಗಳಾದಂತಹ ನಾಗಗಳು, ಹಾವುಗಳು. ನಿಜವಾದ ಹಾವುಗಳಲ್ಲ, ಹಾವುಗಳ ರೀತಿಯಲ್ಲಿರುವಂತಹ ದುಃಖಗಳು, ಅನೇಕ ದುಃಖಗಳು. ಇಂಥದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಅಂತಹ ಬಹಳ ಘೋರವಾದಂತಹ ದುಃಖಗಳು ನನ್ನನ್ನು ಸುತ್ತುವರೆದಿದ್ದಾವೆ. ಅವುಗಳಿಂದ ಬಿಡಿಸಿಕೊಳ್ಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನೀನೇ ಅವುಗಳನ್ನು ಬಿಡಿಸಬೇಕಾಗಿರೋಂಥವನು. ಹಾಗಾಗಿ ದೀನಸ್ಯ ದೇವ ಕೃಪಣಾ ಪದಮಾಗತಸ್ಯ. ನಾನು ದೀನನಾಗಿ ನಿನ್ನ ಹತ್ರ ಬಂದಿದ್ದೀನಿ ಭಗವಂತ, ನನ್ನನ್ನು ನೀನು ಕರುಣೆ ಇಟ್ಟು ರಕ್ಷಣೆ ಮಾಡು, ನನ್ನ ಮೇಲೆ ಕರುಣೆಯನ್ನು ದೋರಿ ನನ್ನನ್ನು ರಕ್ಷಣೆ ಮಾಡು. ಹೇ ಲಕ್ಷ್ಮೀ ನೃಸಿಂಹನೇ, ನಿನ್ನ ಕರಗಳ ಆಶ್ರಯವನ್ನು ನನಗೆ ನೀಡು ಅನ್ನುವಂಥದ್ದು ಈ 4ನೇ ಶ್ಲೋಕದ ಅರ್ಥ.